ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಕಂಗ್ರಾಟ್ಸ್. ಮೋಹನ್ ಸರ್ ಡ್ರೀಮ್ ಇದು ನೆನಪಿದೆ. ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ತರ ಮಾಡ್ಬೇಕಂತ ಹೇಳಿದಾಗ ನಾವೆಲ್ಲರೂ ಒಗ್ಗೂಡಿ ಎಲ್ಲಾರು ಮಾಡಿದ್ ಬಿಕಾಸ್ ಆಫ್ ಮೋಹನ್ ಸರ್. ಅಂದ್ರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದೆ ಅಂದ್ರೆ ಅವರು ಇದನ್ನ ಪ್ರಿಡಿಕ್ಟ್ ಮಾಡಿದ್ರು, ಈ ತರ ಬರುತ್ತೆ, ಈ ತರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ನಿನ್ನೇನು ನೈಟ್ ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬಾ ವರ್ಕೌಟ್ ಆಗಿದೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ದೇನಿದೆ ಈಗೆಲ್ಲ ಆಯ್ತು, ಇಲ್ಲಿಂದ ಜನರಿಗೆ ಮಲ್ಟಿ ಸ್ಟಾರರ್ ಸಿನಿಮಾ ಕತೆಗೆ ಭೇಟಿ ಎಲ್ಲರೂ ಒಂದೇ ತರ ಇದ್ದಾರೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ಅದು ಅವ್ರು ನೀವು ಆ ಕ್ರೆಡಿಟ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಮುಟ್ತಾರ ವೀರಪ್ಪನ್ ಕಥೆನ ಇನ್ಸ್ಪೈರ್ ಆಗಿದ್ದೀವಿ. ಇನ್ಸ್ಪೈರ್ ಆಗಿದ್ದೀವಿ. ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತ ಕಥೆ. ಎಷ್ಟು ಖುಷಿ ಆಗುತ್ತೆ ಪ್ರತಿಯೊಬ್ಬ ನಾಯಕನು, ಪ್ರತಿಯೊಬ್ಬ ಎಲ್ರಿಗೂ ನಾಟ್ ಓನ್ಲಿ ಕಲಾವಿದರು ಹೇಳ್ತಿರ್ತಾರೆ ಸಿನಿಮಾ ಆಗ್ಬೇಕಂದ್ರೆ ಆಲ್ಮೋಸ್ಟ್ 150 ಜನ ಕೆಲಸ ಮಾಡ್ತಾರೆ. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬಾ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ನಾನು ಹೂಡಿಕೆ ಆದ ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಿದೆ, ಅದೇ ದೊಡ್ಡ ಖುಷಿ. ಅದನ್ನ ಆರ್ಟಿಸ್ಟ್ ಕೆಲಸ ಆಗಬೇಕು. ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳು ಸರ್ ಬನ್ನಿ. ತುಂಬಾ ಖುಷಿ ಆಗ್ತಿದೆ. ಇದು ನನ್ನ ತುಂಬಾ ವರ್ಷಗಳ ಕನಸು. ಒಂದು ದೊಡ್ಡ ಸಿನಿಮಾ, ದೊಡ್ಡ ಸ್ಕೇಲ್ ಸಿನಿಮಾ ಮಾಡೋಕೆ ಒಂದು ಆಸೆ ಪಟ್ಟೆ. ಅದಕ್ಕೆ ಕಲಾವಿದರು ಬೇಕಿತ್ತು. ಅನೀಶ್ ಸರ್, ಚಿಕ್ಕಣ್ಣ, ಗುರುರಂಗನ್, ಆಮೇಲೆ ರಂಗರಘು ಸರ್. ನಾನೇನು ಕನ್ಸ್ಕೊಂಡಿದ್ವಿ, ನಾನು ನಮ್ಮ ರೈಟರು ಸತೀಶ್ ಅವರೇ ಸಾಗರ್ ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ. ಇದಕ್ಕೆಲ್ಲ ಅವಾಗಲೇ ಹೇಳ್ತಾರೆ ವೀರಪ್ಪನ್ ಅವರ ಇನ್ಸ್ಪಿರೇಷನ್ ತಗೊಂಡೆ. ಹೌದು, ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ ಹೇಳಲ್ಲ, ಕೆಲವು ಕೇಳಿರ್ತೀವಲ್ಲ, ಈ ತರ ನಡೆದಿದೆ, ಈ ತರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ ಇನ್ಸ್ಪೈರ್ ತಗೊಂಡು ಮಾಡಿರೋಂಥ ಕಥೆ. ಓರಲಾಗಿ ವೀರಪ್ಪನ್ ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ ವೀರ ಅನ್ನೋ ಕ್ಯಾರೆಕ್ಟರ್. ಎರಡು ಕೂಡ ಫ್ಯಾಮಿಲಿ ಅವರಿಗೆ ತುಂಬಾ ಇಷ್ಟಗಳಾಗ್ತದೆ. ಖಂಡಿತ ನಾವು ಅದೇ ಒಂದು ಯಾವುದೇ ಆದಂತ ಬೇರೆ ಮನಸ್ಸು ಬರಬಾರ್ದು, ಒಂದು ನೀಟ್ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಕೊಡ್ಬೇಕು ಅಂದ್ರೆ ಪ್ಲಾನ್ ಮಾಡಿದ್ದು. ಸಿನಿಮಾಗಳಲ್ಲಿ ಸ್ಕ್ರೀನ್ ಸ್ಪೇಸ್ ನ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೇಗೆ ಮ್ಯಾನೇಜ್ ಮಾಡೋದು? ಮಲ್ಟಿಸ್ಟಾರ್ ನಾನು ಆಕ್ಚುಲಿ ಬಾಂಬೆ ಮಿಠಾಯಿ, ಡಬಲ್ ಇಂಜಿನ್ ಏನು ಸಿನಿಮಾಗಳು 3 ಜನ ಕ್ಯಾರೆಕ್ಟರ್ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದದೇ ಆದಂತ ವ್ಯಾಲ್ಯೂ ಕೊಟ್ಕೊಂಡು ಇಡೀ ಸಿನಿಮಾನ ಕ್ಯಾರಿ ಮಾಡಿದೀವಿ. ಇದಕ್ಕೆ ಆದಂತ ಒಂದು ಸುಮಾರು 1.5 ವರ್ಷ ಸ್ಪೆಂಡ್ ಮಾಡಿದೀವಿ. ಅದೇ ನಾನು ಒಂದು ಮಲ್ಟಿ ಸ್ಟಾರ್ ಮಾಡ್ಬೇಕಾದ್ರೆ ಎಲ್ಲರೂ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾರ್ಟ್ ಬರುತ್ತೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.